ಹೇಳಿ ಏನ್ ಹೇಳಿ ಮಲ್ಲಿಕಾರ್ಜುನ್. ಅಮ್ಮಂಗೆ ಕಾಲ್ ನೋವಿಗೆ ನೇಸರ ಸಂಜೀವಿನಿ ಕೊಟ್ಟಿದ್ರಲ್ಲ, ಹೌದು. ಅದು ಅವರಿಗೆ ತುಂಬಾ ರಿಸಲ್ಟ್ ಸಿಕ್ಕಿದೆ. ಕಾಲ್ ನೋವು ತುಂಬಾ ಚೆನ್ನಾಗಾಗಿದೆ. ಹ್ಮ್. ಕಾಲ್ ಪೈನ್ ಏನು ಇಲ್ಲ ಇವಾಗ ಅವರಿಗೆ. ಎಷ್ಟ್ ದಿನ ಆಯ್ತು ತಗೊಳಕ್ ಹಂಗಾಗಿ ಶುರು ಮಾಡಿ? ಅದೇ ತಿಂಗಳಿಗೂ ಜಾಸ್ತಿ ಆಯ್ತು, 1.5 ತಿಂಗಳಾಯ್ತು ಅನ್ಸುತ್ತೆ. ಹಾ ಹಾ ಹಾ. ಒಂದ್ ಪ್ಯಾಕೆಟ್ ಪೂರ್ತಿ ಖಾಲಿ ಆಗಿದೆ. ಅದೇ ಕರೆಕ್ಟ್ ಆಗಿ ತಗೊಂಡಾರಲ್ಲ. ಇನ್ನೊಂದು ಓಪನ್ ಮಾಡ್ಕೊಂಡು ನಾನು ಹೇಳ್ಬಿಟ್ಟಿದ್ದೆ, ಹ್ಮ್ ಅದು ಕುಡಿಯಕ್ಕಾಗಲ್ಲ, ಹಂಗಿದೆ ಹಿಂಗಿದೆ ಆ ತರ ಎಲ್ಲ ರೀಸನ್ ಹೇಳಿದ್ರು. ಮುಗಿತಮ್ಮ, ನಾನು ಇನ್ನೇನು ಪ್ರಯತ್ನ ಮಾಡಲ್ಲ, ಹ್ಮ್ ಎಲ್ಲಾ ಮಾಡಾಯ್ತು ನಿನ್ ಕಾಲ್ ನೋವಿಗೆ, ಹ್ಮ್ ಆಪರೇಷನ್ ಮಾಡಿಸ್ಕೊಳಕ್ಕೆ ನೀನ್ ಒಪ್ಪಲ್ಲ. ಹ್ಮ್ ಸೊ ಈ ತರದವ್ ಏನಾದ್ರು ಆಯುರ್ವೇದಿಕ್ ಇದನ್ನ ಬಳಸಮ್ಮ ಅಂದ್ರೆ ಅಬ್ಳಿಸ್ಕಂತೀಯ, ಹ್ಮ್ ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು ಕೊನೆಯ ಪ್ರಯತ್ನ ಅಂತೇಳಿ ಸ್ವಲ್ಪ ಖಾರವಾಗಿ ಮಾತಾಡಿ ಕೊಟ್ಟಿದ್ದು. ಹ್ಮ್ ಹಂಗಾಗಿ ನಿನಗೇನು ಆಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಮುದ್ದೆ ಕಾಮನ್ ಅಲ್ಲ ಸರ್, ರಾಗಿ ಮುದ್ದೆ. ಹ್ಮ್ ಹ್ಮ್. ಹಂಗಾಗಿ ಆ ಪೌಡರ್ ಮುದ್ದೆ ಒಳಗಡೆ ಹಾಕೊಂಡು ನುಂಗಮ್ಮ, ನೀನು ಕ್ಲಿಯರ್ ಆಗುತ್ತೆ ನಿನಗೆ ಅಂತಾನೆ ಹೇಳಿದ್ದೆ. ತಿನ್ನಕ್ ಆಗ್ಲಿಲ್ಲ ಅಂದ್ರೆ? ತಿನ್ನಕ್ ಆಗ್ಲಿಲ್ಲ. ಇಲ್ಲ, ಅವ್ರು ಸ್ಟಾರ್ಟಿಂಗ್ ಇದ್ ಮಾಡಿದಾಗ ಪುಡಿ ನನ್ಗೊಂಥರ ಅನ್ಸುತ್ತೆ ಕುಡಿಯಕ್ಕೆ. ಅವ್ರು ಇದು ಅಂತಲ್ಲ, ಹ್ಮ್ ನಮ್ದು ಈ ಹಿಂದೆ ಯಾವ್ದಾವ್ದು ಕಂಪನಿಲಿ ವರ್ಕ್ ಮಾಡಿದೀನಿ, ಎಲ್ಲಾ ಹೆಲ್ತ್ ಪೌಡರ್ಗಳು ಕೊಟ್ಟರು ಕೂಡ ಅವ್ರು ಯಾವ್ದನ್ನೂ ಕುಡಿತಾ ಇರ್ಲಿಲ್ಲ. ಎಷ್ಟು ವರ್ಷದಿಂದ ಇದ್ದಿದ್ದವ್ರಿಗೆ? ಅಲ್ಲ 5-6 ವರ್ಷ ಆಗಿತ್ತು ಸರ್. ವಯಸ್ಸು ಎಷ್ಟು ಅಮ್ಮಂಗೀಗ? 60 ಕ್ರಾಸ್ ಅಲ್ಲ ಸರ್, ಓಕೆ ಓಕೆ. ಕ್ರಾಸ್ ವಯೋಸಹಜ. ಆಮೇಲೆ ಕಡೂರಲ್ಲಿ ಕಡೂರ್ ಆರ್ಥೋಪೆಡಿಕ್ಸ್ ಅಂತ ಒಬ್ಬ ಡಾಕ್ಟರ್ ಇದ್ದಾನೆ, ಹ್ಮ್ ಒಂದು ಆಸ್ಪತ್ರೆ ಇದೆ, ಅಲ್ಲಿಗೆ ಹೋಗಿ ತೋರಿಸ್ತಾ ಇದ್ವಿ. ಹ್ಮ್. ಅವ್ನು ಸ್ಟಾರ್ಟಿಂಗ್ ಏನ್ ಮಾಡ್ದ ಅಂದ್ರೆ ಮಂಡಿಗೆನೆ ಇಂಜೆಕ್ಷನ್ ಕೊಟ್ಟಿದ್ದ. ಕೊಡಿಸ್ಬಾರ್ದ್ರಿ ಅದು ಇಲ್ಲ ಅವನು ಹೇಳಿದ್ದ, ಅದು ಒಬ್ಬ ಮನುಷ್ಯಂಗೆ 3 ಸಲ ಕೊಡ್ಬೋದಂತೆ ಹ್ಮ್ ಜೀವಿತಾವಧಿಲಿ. ಆಲ್ರೆಡಿ 2 ಆಗೋಗಿದೆ ಅಮ್ಮಗೆ. ಹ್ಮ್ 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 ಒಂದ್ 6 ಮಂತ್ ಬರ್ತಾ ಇರ್ಲಿಲ್ಲ, ಆಮೇಲೆ ಮತ್ತೆ ಸ್ಟಾರ್ಟ್ ಆಗೋದು. ಹ್ಮ್ ಆಮೇಲೆ ಇದೇನೋ ಆಗ ಬಯೋ ಮ್ಯಾಟ್ರಸ್ ಗಳನ್ನ ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂದ್ರು ಅಂತ ಮ್ಯಾಟ್ರಸ್ ಕೂಡ ತಂದ್ಕೊಟ್ಟಿದ್ದೆ. ಹ್ಮ್ ಅವಾಗ್ಲೂ ಅಂತ ಏನು ಇದಾಗ್ಲಿಲ್ಲ ಅವರಿಗೆ, ಹುಷಾರಾಯ್ತು ಅನ್ನೋ ತರ ಏನ್ ಆಗ್ಲಿಲ್ಲ. ಈಗ ಚೆನ್ನಾಗಿದ್ದಾರೆ. ಬೆಳಿಗ್ಗೆ ಏನಂದ್ರು ಇದು ಎತ್ತದ್ರ ಆಂಟಿ ಹತ್ರ ಮಾತಾಡ್ತಾರೆ, ನಮ್ಮ ಅಮ್ಮನ್ ತಂಗಿ ಹತ್ರ ಮಾತಾಡ್ತಾ ಇದ್ರು. ಹ್ಮ್ ಅಂದ್ರೆ ಪೂರ್ತಿ ಟೋಟಲಿ ಮನೆ ಫುಡ್ ಸಿಸ್ಟಮ್ ಚೇಂಜ್ ಆಗಿದೆ ಈಗ 2 ಮಂತ್ಸ್ ಇಂದ. ಹ್ಮ್ ಹ್ಮ್ ಆಯಿಲ್ ಮೇಡಮ್, ನಮ್ಮ ರಶ್ಮಿ ಮೇಡಮ್ ಅವ್ರ ಪರಿಚಯ ಆದ್ಮೇಲೆ ಪೂರ್ತಿ ಗಾಣದ ಎಣ್ಣೆ ಮನೆಗ್ ಬಂದಿದೆ ಇವಾಗ. ಹ್ಮ್. ನಮ್ದು 2 months ಡಯಟ್ ಇಂದ. ಫಾಲೋ ಮಾಡ್ತಾ ಇದಾರಾ? ಡಯಟ್ ಅಲ್ಲಿ ಡಯಟ್ ಫಾಲೋ ಮಾಡ್ತಾರೆ. ಆಮೇಲೆ ಅಡಿಗೆನಲ್ಲಿ ಮೊನ್ನೆ ಹೊನ್ನಾಳಿಯಿಂದ ಮಾಮೂಲಿ ಭತ್ತನ ಮಿಲ್ಲಿಗೆ ಹಾಕ್ಸಿ ಮಾಡ್ತಾರಲ್ಲ, ಅನ್ಪಾಲಿಶ್. ಅನ್ಪಾಲಿಶ್ ಒಂದು 30 kg ಅಷ್ಟು, 30 ಸೇರು, ಅದೊಂದು 30 ಸೇರು ರೈಸ್ ಒಬ್ಬ ರೈತನ ಕಡೆಯಿಂದ ತಗೊಬಂದಿದ್ದೆ. ಹ್ಮ್ ಅಲ್ಲಿಗೆ ರೈಸ್ ಚೇಂಜ್ ಆಯ್ತು, ಆಯಿಲ್ ಚೇಂಜ್ ಆಯ್ತು, ಹ್ಮ್ ಆಮೇಲೆ ಸಾಲ್ಟ್ ಚೇಂಜ್ ಆಯ್ತು. ಹ್ಮ್ ಇದೆಲ್ಲ ಚೇಂಜಸ್ ಆಯ್ತು. ಮತ್ತೆ ಈ ತರ ಒಂದು ಮೆಡಿಸಿನ್ ಒಳಗೋಯ್ತಲ್ಲ, ಆಟೋಮೆಟಿಕಲಿ ಅವರಿಗೆ ನೋವು ಕಡಿಮೆ ಆಗಿ ಹೇಳ್ತಾ ಇದ್ರು. ಆಮೇಲೆ ಅವ್ರು ಇನ್ನೊಂದು ಏನ್ ಕೇಳಿದ್ರು ಅಂದ್ರೆ, ಅದಕ್ಕೆ ನಾನು ಅವ್ರನ್ನ ಮಾತಾಡ್ಸಕ್ಕೆ ಅಂತಾನೆ ಕಾಲ್ ಮಾಡಿದ್ದೆ ಬೆಳಿಗ್ಗೆ. ಇಲ್ಲ ನಾನು ಅದಾದ್ಮೇಲೆ ನಾನ್ ಸ್ವಲ್ಪ ತೋಟದ ಕೆಲಸದಲ್ಲಿ ಇದೀನ, ಈ ವೀಡ್ ಕಟ್ಟರ್ ವೀಡ್ ಹೊಡಿತಾ ಇದ್ದೀನಿ. ಆ ವೀಡ್ ಕಟ್ಟರ್ ಸೌಂಡ್ಗೆ ನನ್ಗೆ ಅದು ಮಿಷಿನ್ ಆಫ್ ಮಾಡಿದ್ಮೇಲೆ ಮಾತಾಡ್ಬೇಕು. ಸರಿ. ಆಮೇಲೆ ಆತರ ನೀವು ಏನ್ ಆಯ್ತು. ಮಾಡ್ಬೋದು ಅಂದ್ರೆ, ನಮ್ದು ದರ್ಶಮನ್ ತೈಲ್ ಇದೆಯಲ್ಲ, ನೇಸರ ದರ್ಶಮನ್ ತೈಲ, ಹಾ ಅದನ್ನ ಹೊರಗಡೆಯಿಂದ ಅಪ್ಲೈ ಮಾಡಿ ಒಂದು 25-30 ನಿಮಿಷ ಆದ್ಮೇಲೆ ಹಾ ಬಿಸಿದು ಶಾಖ ಕೊಟ್ರೆ, ಹ್ಮ್ ಈಗ ಏನ್ ರಿಕವರ್ ಆಗಿದೆಯಲ್ಲ ಅದ್ರ ಡಬಲ್ ರಿಕವರ್ ಆಗ್ತದೆ ಮತ್ತೆ. ಓಕೆ, ನೀವು ಅದು ಕೂಡ ಕೊಟ್ಟಿದ್ರಿ, ಅದು ಅಪ್ಲೈ ಮಾಡಿದ್ದಾರೆ, ಆದ್ರೆ ಶಾಖ ಕೊಡ್ಕೊತಾ ಇರ್ಲಿಲ್ಲ. ಶಾಖ ಕೊಡ್ಲೇಬೇಕು, ಕಂಪಲ್ಸರಿ ಶಾಖ ಕೊಡ್ಬೇಕು. ಶಾಖ ನೀವ್ ಕೊಟ್ಮೇಲೆ ಹೇಳಿರ್ಲಿಲ್ಲ ನಮ್ಗೆ. ಅದು ಕೆಲಸ ಮಾಡೋದು. ಹ್ಮ್ ಇಲ್ಲಾಂದ್ರೆ ಮಾಡ್ತದೆ, ಇಲ್ಲ ಅಂತಿಲ್ಲ, ಹ್ಮ್. ರಿಸಲ್ಟ್ ನಿಧಾನ ಆಗ್ತದೆ. ಆಮೇಲೆ ಅದೇ ಅವ್ರು ಏನಕ್ಕೆ ಕಾಲ್ ಮಾಡಿಸಿದ್ರು ಅಂದ್ರೆ, ಅವರಿಗೆ ನಿದ್ದೆದೊಂದು ಪ್ರಾಬ್ಲಮ್ ಸರ್, ನಿದ್ದೆ ಬರಲ್ಲ ಅಂತಾರೆ. ಏನು ಏನಾದ್ರು ನಿದ್ದೆಗೆ ಏನಾದ್ರು ಇದೆಯಾ? ಮಾಡೋಣ, ನಿದ್ದೆ ಮಾಡೋಣ ಖಂಡಿತ. ಎಷ್ಟು ಸ್ಪೂನ್ ತಗೊಳ್ತಾ ಇದಾರೆ ಅವ್ರ ಔಷಧಿ? ಅವರು ಹೆಚ್ಚು ಕಡಿಮೆ 1.5 ಸ್ಪೂನ್ ತಗೋತಾರೆ ಅನ್ಸುತ್ತೆ. ಇಲ್ಲ, 2 ಸ್ಪೂನ್ ಮಾಡಿಸಿ ಇನ್ಮೇಲೆ. ಬೆಳಿಗ್ಗೆ 2, ಸಂಜೆ 2. ನಿದ್ದೆ ಸರಿ ಹೋಗ್ತದೆ. ಅಲ್ಲಿಗೂ ನಿದ್ದೆ ಬಂದಿಲ್ಲ ಅಂದ್ರೆ ನೀವು ನನ್ ಗಮನಕ್ಕೆ ತಂದ್ರೆ ನಿದ್ದೆಗೆ ಏನ್ ಮಾಡ್ಬೇಕು ಅಂತ ನಾನು ಖಂಡಿತ ಹೇಳ್ತೀನಿ. ಇಲ್ಲ, ನಿದ್ದೆದು ಅಂದ್ರೆ ಅದಕ್ಕೆ ಇರಮ್ಮ ಕಾಲ್ ಮಾಡ್ತೀನಿ ಕೇಳೋಣ ಅಂತೇಳಿ ಫೋನ್ ಮಾಡಿದ್ ನಿಮ್ಗೆ. ಇಲ್ಲ, ಈ ನೇಸರ ಸಂಜೀವಿನಿಂದನೇ ಆಗ್ತದೆ. ಅಲ್ಗೂ ಆಗಿಲ್ಲ ಅಂದ್ರೆ ಒಂದು 15 ದಿನ ಕಾಯಿಲೆ, ಒಂದು 2 ಸ್ಪೂನ್ ತಗೊಂಡು ಬೆಳಗ್ಗೆ 2, ರಾತ್ರಿ 2. ಆಗಿಲ್ಲ ಅಂದ್ರೆ 15 ದಿನ ಆದ್ಮೇಲೆ ನಾನು ಬೇರೆದೊಂದು ಹೇಳ್ತೀನಿ ಔಷಧಿ. ಖಂಡಿತ ಸೌಂಡ್ ಸ್ಲೀಪ್ ಮಾಡ್ತಾರೆ. ಅಂದ್ರೆ ರಾತ್ರಿ ಊಟ ಮಾಡಿ ಮಲಗಿದ್ರೆ ಬೆಳಿಗ್ಗೆನೆ ಎಚ್ಚರ ಆಗ್ಬೇಕು ಅವ್ರಿಗೆ. ಅಷ್ಟು ಒಳ್ಳೆ ನಿದ್ದೆ ಮಾಡ್ತಾರೆ. ಯಾವಾಗ ಒಳ್ಳೆ ನಿದ್ದೆ ಆಗ್ತದೆ, ಕಾಲ್ ನೋವು ಇನ್ನೂ ಬೇಗ ಕಡಿಮೆ ಆಗ್ತವೆ. ಕಡಿಮೆ ಆಗುತ್ತೆ. ಹೌದು. ಮಾಡೋಣ, ಖಂಡಿತ ಮಾಡೋಣ. ಮಗಳು ಆರಾಮಿದ್ದಾಳೆ. ಮಗಳದೇ ನಾವ್ ಹೆಚ್ಚು ಕಡಿಮೆ ಲಾಸ್ಟ್ ನೋಡಿ, ಅದಾದ್ಮೇಲೆ ನನ್ನ ಅಮ್ಮಂಗೆ ಅದೇ ಆಯ್ತಂತಂದ್ರೆ. ಮಗಳಿಗೆ ಏನ್ ತಗೊಂಡಿದ್ದು? ಮಗಳಿಗೆ ಕಫ ಜಾಸ್ತಿ ಆಗೋದು, ಶೀತ ಜಾಸ್ತಿ ಆಗೋದು, ಉಸಿರಾಟದ ಸಮಸ್ಯೆ ಆಗೋದು. ಆ ತರ ಆಯ್ತು ಅಂದ ತಕ್ಷಣ ಫುಲ್ ಸುಸ್ತಾಗ್ಬಿಡೋಳು.
ಆಮೇಲೆ ಆಸ್ಪತ್ರೆಗಳಿಗೆ ಅಡ್ಮಿಟ್ ಮಾಡಿ 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 ಅಲ್ಲಿ ನಾವು ಲಾಸ್ಟ್ ಅದೇ UKG ಕಾನ್ವೆಂಟಿಗೆ ಹಾಕಿದ್ಮೇಲೆ ಸ್ಟಾರ್ಟ್ ಆಗಿದ್ ನಮಗೆ ಸಮಸ್ಯೆ. ಅದೇ ಹ್ಮ್ ಅವ್ಳು UKG ಓದ್ಬೇಕಾದ್ರೆ ಸರಿ ಸುಮಾರು 1.5 ಲಕ್ಷ ಖರ್ಚು ಮಾಡಿದ್ವಿ ಟೋಟಲಿ ಒಂದ್ 5-6 ಆಸ್ಪತ್ರೆಗಳಿಗೆ. ಹ್ಮ್ ಯಾರ್ ಯಾವ ಆಸ್ಪತ್ರೆಗೆ ಹೇಳ್ತಾರೆ ಅಲ್ಲಿಗೆ ಕರ್ಕೊಂಡು ಹೋಗೋದು. ಹ್ಮ್ ಮತ್ತೆ ಅಲ್ಲಿ ಬ್ಲಡ್ ಚೆಕಪ್ ಗಳಂತ ನನಗೆ ದುಡ್ಡಿಂದ ಎಷ್ಟಾರು ಆಗ್ಲಿ ಆ ಓದತ್ರ ಎಲ್ಲ ಮಗುಗ್ ಚಿಚ್ಚೋದು ಇದು ಅದೆಲ್ಲ ನೋಡಕ್ ಆಗ್ತಾ ಇರ್ಲಿಲ್ಲ. ಹ್ಮ್ ಅದಾದ್ಮೇಲೆ ಒಂದಿನ ಹಿಂಗೆ ಬೇಜಾರ್ದಾಗೆ ಕೂತಾಗ ನಿರೀಕ್ಷಿತವಾಗಿ ನಿಮ್ದು ಕಾಲ್ ಬಂತು. ಮಾತಾಡ್ತಾ ಮಾತಾಡ್ತಾ ಮಗಳದ್ ಹೇಳ್ಕೊಂಡಾಗ ನೀವು ಬೈದ್ರಿ. ಹ್ಮ್ ನಮ್ ಒಂದೇ ಒಂದ್ ಫೋನ್ ಮಾಡಕ್ ಆಗ್ಲಿಲ್ಲ, ನಾವೆಲ್ಲ ನೆನಪೇ ಆಗ್ಲಿಲ್ವಾ ನಿಮ್ಗೆ ಅಂತ. ಸರಿ ಸರ್ ಅಂದಾಗ ಪೋಸ್ಟಲ್ ಕಳಿಸ್ಕೊಟ್ಟಿದ್ರಿ. ಹೌದು ಕಳಿಸ್ಕೊಟ್ಟು ಅದನ್ನ ಇದ್ ಮಾಡಿದ್ಮೇಲೆ ಅವಾಗಿನಿಂದನು ಇವಾಗಿನವರೆಗೂ ಮತ್ತೇನ್ ಅದೊಂದು ಡೋಸ್ ಅಷ್ಟೇ ಮುಗಿಸಿರೋದು ಅವಳಿಗೆ. ಮಗಳಿಗೆ ಅಪ್ಪಿ ತಪ್ಪಿ ಆ ತೊಂದ್ರೆ ಬಂದಿಲ್ಲ ಮತ್ತೆ ಬಂದೇ ಇಲ್ಲ ಅವಳಿಗೆ. ಬರೋದೇ ಅವಳು ಇಲ್ಲ ಕುಡಿತಾ ಇರ್ಲಿಲ್ವಲ್ಲ ಅನ್ನೋದಲ್ಲ. ನಮ್ಮಮ್ಮ ಅದೇ ಅಂದ್ರೆ ಹಂಗಾರೆ ನಿನ್ ಮಗಳು ಕುಡಿದ್ ಬಿಡಾಳ ಅಂತ. ಇಲ್ಲಮ್ಮ ಅವಳಿಗೆ ಏನ್ ಮಾಡ್ತಾ ಇದ್ವಿ ಅಂದ್ರೆ ಅವಳಿಗೆ ಈಗ್ಲೂ ಕೈತುತ್ತೆ ತಿನ್ಸೋದು. ನಮ್ಮ ಅತ್ತೆ ಇದಾರಲ್ಲ ಹಾ ಹಾ ಏನೋ ಮುದ್ದಿನ ಮಗಳೆಲ್ಲ, ಅವಳಿಗೆ ಊಟ ಇವಾಗ್ಲೂ ಕೂಡ ಕೈತುತ್ ಮಾಡೇ ತಿನ್ಸೋದು. ಹಂಗಾಗಿ ನಾವು ತುಪ್ಪ ಮತ್ತೆ ಅನ್ನದೊಳಗಡೆನೆ ಮಿಕ್ಸ್ ಮಾಡಿ ಊಟ ಮಾಡೋದು. ಅಂದ್ರೆ ಅವಳಿಗೆ ಹಾಕಿದೀವಿ ಅಂತ ಗೊತ್ತಾಗ್ಬಾರ್ದು. ಏನಾರು ಒಂದ್ ಅಪ್ಲೈ ಮಾಡಿದ್ವಿ ಅಂದ್ರೆ ಊಟ ಮಾಡಲ್ಲ. ಅವಳು ಕಣ್ಣಿದ್ರಿಗೆ ಹಾಕ್ಬಾರ್ದು. ಅದೇ ಅವಳಿಗೆ ಗೊತ್ತಿಲ್ದೇ ಇರೋ ತರ ಹಾಕಿ ತಿನ್ಸಿದ್ರೆ ಏನ್ ಹಾಕೊಟ್ರು ಕೂಡ ಸುಮ್ಮನೆ ತಿಂತಾಳೆ. ಪಾಪ ಹಂಗಾಗಿ ತಿನ್ಸಿದ್ಮೇಲೆ ಕ್ಯೂರ್ ಇದಲ್ ಬಿಡ್ರಿ, ಅವಳದಂತೂ ಏನು ಸಮಸ್ಯೆ ಇಲ್ಲ. ನಂಗೆ ಖುಷಿ ಆಯ್ತು ಮಗಳದು ಕ್ಯೂರ್ ಆಗಿದ್ದು. ಹೌದು, ಅಮ್ಮನ್ ಕ್ಯೂರ್ ಗಮನಕ್ಕೆ ಆಗಿದ್ದು. ತಂದಿರ್ಲಿಲ್ಲ ನೀವು, ಔಷಧಿ ತರಿಸ್ಕೊಂಡಿದ್ರೆ ಅಷ್ಟೇ. ನಾನು ಕೇಳಬೇಕಾಗಿತ್ತು, ಕೇಳಿಲ್ಲ. ಹೌದು ಹೌದು ಅಮ್ಮನ್ ನೆಪದಲ್ಲಿ ಅಮ್ಮನ್ ಆ ರಿಸಲ್ಟ್ ವಿಚಾರನೂ ನೆಪದಲ್ಲಿ ಮಗಳದು ಒಂದು ನೆನಪಾಯ್ತು ಈಗ. ಹೌದು ಹೌದು ಖುಷಿ ಆಯ್ತು ಮಲ್ಲಿಕಾರ್ಜುನ್, ಥ್ಯಾಂಕ್ ಯು. ಕ್ಲಿಯರ್ ಆಗಿರ್ಲಿಲ್ಲ ನಮಗೆ. ಹ್ಮ್ ದುಡ್ಡು, ಸಮಯ, ಆಮೇಲೆ ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋದು ಇದೆಲ್ಲದು ಕೂಡ ಕ್ಲಿಯರ್ ಆಯ್ತು. ನಿಜವಾಗ್ಲೂ ಅದು ಸಂಜೀವಿನಿನೇ. ಅದು ಆ ಹೆಸರು ನೋಡ್ರಿ ಯಾವ ತರ ಇಟ್ಟಿದೀರಾ ನೀವು. ಏನೋ ದೇವ್ರ ಬುದ್ಧಿ ಕೊಟ್ಟ ಅದು ಇಟ್ಟಿದ್ದೀನಿ ನಾನು. ಹ್ಮ್ ಯಾಕಂದ್ರೆ ಸಂಜೀವಿನಿ ಅಂತ ನಾವ್ಯಾಕೆ ಇಟ್ವಿ ಅಂತಂದ್ರೆ, ಹ್ಮ್ ಸಂಜೀವಿನಿ ಅಂದ್ರೆ ಜೀವ ಉಳಿಸೋದಂತಾನೆ ಅರ್ಥ. ಹೌದು ಹೌದು ಸಂಜೀವಿನಿ. ಆಮೇಲೆ ನಮ್ದು ಔಷಧಿ ನೇಸರ ಸಂಜೀವಿನಿ ಏನಿದೆ, ಒಂದೇ ಔಷಧಿ ಎಲ್ಲಾ ಕಾಯಿಲೆಗೆ ಸಂಬಂಧಪಟ್ಟಂಗೆ ನಾವು ಮಾಡಿದ್ದಕ್ಕೆ ಹ್ಮ್ ಬೇರೆ ಬೇರೆ ಹೆಸರು ಇಡೋದೇ ಬೇಡ ಅಂತೇಳಿ ಒಂದೇ ಔಷಧಿ ಇರೋದ್ರಿಂದ ನೇಸರ ಸಂಜೀವಿನಿ ಅಂತ ನಾವ್ ಹೆಸರು ಇಟ್ವಿ ನಾವು. ಹಾ ನಿಜಕ್ಕೂ ನನಗೆ ಖುಷಿ ಆಗ್ತದೆ. ತುಂಬಾ ಜನ ಯಾರು ಇಲ್ಲಿವರೆಗೂ ತಗೊಂಡಾರೆ 3 ವರ್ಷದಿಂದ, ಹ್ಮ್ ಎಲ್ಲರೂ ಕೂಡ ಕಡಿಮೆ ಅಂದ್ರೂ, ಒಬ್ರು ತಗೊಂಡ್ಮೇಲೆ ಕಡಿಮೆ ಅಂದ್ರೂ 10-20 ಜನ ಹೊಸಬ್ರನ್ನ ಪರಿಚಯ ಮಾಡಿಸಿದಾರೆ ನಮಗೆ. ಹೌದು ಹೌದು ಯಾಕಂದ್ರೆ ಅವ್ರಿಗೆ ಆಗಿದ್ದು ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೇಳ್ಕೊಂಡಿದ್ದಾರೆ. ಹ್ಮ್ ಆ, ಮತ್ತೆ ಬೇರೆಯವರು ತಗೊಂಡಿದ್ದಾರೆ. ಮತ್ತೆ ಅವರಿಂದ ಅಂದ್ರೆ ಒಂಥರ ಮೌತ್ ಕ್ಯಾನ್ವಸಿಂಗ್ ಆಗಿ ನಮ್ಮ ಅಮ್ಮಂದು ಬೆಳಿಗ್ಗೆ ಅದೇ ಟೈಮ್ ಗೊತ್ತಾಗಿದ್ದು. ನಮ್ಮ ಅಮ್ಮನ ತಂಗಿಗೂ ಸೇಮ್ ಪ್ರಾಬ್ಲಮ್, ನಮ್ಮ ಆಂಟಿಗೆ. ಅವರು ಕೂಡ ಏಜ್ಡ್ ಪರ್ಸನ್ ಅಲ್ಲ, ಅವರು ಅಲ್ಲೇ 55 ಕ್ರಾಸ್. ಅವ್ರ